ಸಿದ್ದರಾಮಯ್ಯ ಸಾಹೇಬ್ರೆ, ಬಸವರಾಜ್ ಹೊರಟ್ಟಿ ಸಾಹೇಬ್ರೆ, ಖಾದರ್ ಅವರೇ, ವೇದಿಕೆಯಿರುವಂತ ವಿಶೇಷವಾಗಿ 5 ಜನಕ್ಕೆ ಸನ್ಮಾನ ಕೂಡ ಆಗಿದೆ, ಸನ್ಮಾನಿತರೆ ಎಲ್ಲ ವೇದಿಕೆಯಿರುವಂತಹ ನಮ್ಮ ಶಾಸಕರು, ಮಂತ್ರಿಗಳು, ಪೊಲಿಟಿಕಲ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ಇದ್ದಾರೆ, ರೇವಣ್ಣವರಾದೇವಿ. ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ. ತಮ್ಮ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರಿಬ್ಬರು ಸೇರಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರ ಪರವಾಗಿ ಅವರಿಗೆ ನಾನು ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಖಾದರ್ ಅವ್ರ ಹತ್ರ, ಹೊರಟ್ಟಿ ಅವ್ರ ಹತ್ರ ನಾವೆಲ್ಲ ಕಲಿತ್ಕೊಳ್ಬೇಕಾಗಿದೆ. ಬೇಕಾದಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅಲ್ಲೂ ಕೂಡ ವಿಧಾನ ಸುವರ್ಣಸೌಧದಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲೂ ಅಸೆಂಬ್ಲಿಯಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಹೇಳ್ಬೇಕಂದ್ರೆ ನಾನು ಓದ್ದವನೇ ಅಲ್ಲ. ನನ್ನ 5-6ನೇ ಕ್ಲಾಸಲ್ಲಿ ಏನಾದ್ರು ಸ್ವಲ್ಪ ಓದಿರ್ಬೇಕಷ್ಟೇ. ಮಿಕ್ಕಿದೆಲ್ಲ ಯಾವ ಪುಸ್ತಕ ಹಿಡ್ಕೊಂಡು ಓದೋನು ಇಲ್ಲ. ಹೆಂಗೋ ಪಾಸ್ ಗೀಸ್ ಮಾಡ್ಕೊಂಡು 8ನೇ 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡೆ. ಡಿಗ್ರಿ ಓದ್ಲೇ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗನೇ ನಾನು ಟಿಕೆಟ್ ಕೊಟ್ಬಿಟ್ರು ನನಗೆ. ಆಮೇಲೆ ನಾನು ಮಂತ್ರಿ ಆದ್ಮೇಲೆ ಕೊನೆಗೆ ಡಿಗ್ರಿ ಮಾಡ್ಬೇಕಾಯ್ತು ಅಂತ. ಆಗ ವಿಧಾನಸೌಧದಲ್ಲಿ ಎಲ್ಲ ಭಾಷಣ ನಡೀತಾ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು, ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಇಂಥವ್ರದೆಲ್ಲ ಭಾಷಣ, A.K. ಸುಬ್ಬಯ್ಯನವ್ರ ಭಾಷಣ, ಇದು ನಾಣಯ್ಯನವ್ರ ಭಾಷಣ, ಇವೆಲ್ಲ ರಂಗನಾಥ್ ಅವ್ರ ಭಾಷಣ, ಎಲ್ಲ ಘಟಾನುಘಟಿಗಳ ಭಾಷಣ ಕೇಳ್ಬಿಟ್ಟು ಅಯ್ಯೋ ನಾನು ಓದ್ಲಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಓದ್ತೀನಿ, ಪುಸ್ತಕ ತಗೊಳ್ಳೋ ಪ್ರಯತ್ನ ಪಡ್ತೀನಿ, ಇಲ್ಲೋದು ಪುಸ್ತಕ ತಗೋತೀನಿ, 1 ಪೇಜ್ಗೆ ಸುಸ್ತಾಗ್ಬಿಡ್ತೀನಿ. ಅದು ಅಭ್ಯಾಸ ನನಗಿಲ್ಲ. ಬಟ್ ನಮ್ಮ CM ಮಾತ್ರ ನಾನು ಕೇಳಿದ್ದೀನಿ, ಬಹಳ ಪುಸ್ತಕ ಓದ್ತಾರೆ, ಪೇಪರು ಬೆಳಗ್ಗೆ ಸಾಯಂಕಾಲ ಓದ್ತಾರೆ. ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಹಂಗೆ ಇದೊಂದು ಬಹಳ ಮುಖ್ಯವಾದಂತ ಜ್ಞಾನದ ಭಂಡಾರ. ಈಗಂತೂ ಹೊಸದಾಗಿ ಈ ಫೋನ್ಗಳು ಬಂದ್ಬಿಟ್ಮೇಲೆ ಬಹಳ ಕಷ್ಟ. ಅದ್ರ ಒಳಗಡೆ ಏನಾದ್ರು ಟೈಪ್ ಮಾಡಿದ ತಕ್ಷಣ, ಇಲ್ಲ ಅಂದ್ರೆ ಫೋನಲ್ಲಿ ಹೇಳಿದ ತಕ್ಷಣ ಎಲ್ಲಾ ವಿಚಾರ ಅದರಲ್ಲೇ ಬಂದ್ಬಿಡ್ತದೆ. ನಾನು ಹಿಂಗೆ ಯಾರೋ ನನ್ನ PA ಫೋನ್ ಮಾಡ್ಬಿಟ್ಟು, ನನ್ನ PSO ಏನೋ ಫೋನ್ ಮಾಡಿ ಯಾವ್ದೋ ವಿಚಾರ ಕೊಡ್ತಾ ಇದ್ದೀನಿ, 1-2-3 ಪಾಯಿಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೆ. ಅಷ್ಟು ಅಂತ ತಕ್ಷಣ ನನ್ನ ಮಕ್ಕಳು ಬಂದ್ಬಿಟ್ಟು, ಅಪ್ಪ PA ಯಾಕೆ ಕೇಳ್ತಾ ಇದ್ದೆ, ಅದನ್ನ ಚಾಟ್ ಪೀಟಿಗೆ ಹಾಕಪ್ಪ, 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿದ್ರು. ಸೊ ಟೆಕ್ನಾಲಜಿ ಹಸ್ ಬಿಕಮ್ ಸೋ ಸ್ಟ್ರಾಂಗ್. ಆಗ ನನಗೆ ಹೇಳ್ಕೊಟ್ರು, ನನಗೆ ನನ್ನ ಫೋನ್ಗೆ ಹಾಕೊಟ್ಬಿಟ್ರು, ಚಾಟ್ ಪೀಟಿನ ಹಾಕೊಟ್ಬಿಟ್ರು. ನಾನು ಇದು ಬೇಕು ಅಂದ ತಕ್ಷಣ 5 ನಿಮಿಷಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಡೀಟೇಲ್ ಎಲ್ಲ ಬಂದ್ಬಿಡ್ತು. ಸೊ ಅಂತ ಕಾಲದಲ್ಲಿ ನಾವು ಇದ್ದೇವೆ. ಬಟ್ ಹಿಂದೆ ನಮ್ಗಂತ ಅವಕಾಶ ಇರಲಿಲ್ಲ. ಜನರೇಷನ್ ಚೇಂಜ್ ಆಗಿದೆ. ಬಟ್ ಹಿರಿಯರು ಹೇಳ್ತಾ ಇರ್ತಾರೆ, ನನಗೂ ಹೇಳ್ಕೊಟ್ರು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಮ್ಗೆಲ್ಲ ಪುಸ್ತಕನೇ ರೂಟು, ಅದರಿಂದನೇ ಏನಾದ್ರು ಅನುಕೂಲ ಆಗಕ್ಕೆ. ಹಂಗೆ ಇವತ್ತು ನಮ್ಮ ಖಾದರ್ ಅವರು ಮತ್ತು ಹೊರಟ್ಟಿ ಸಾಹೇಬರು ಸೇರಿ ಒಂದು ನಮ್ಮೆಲ್ಲ ಇತಿಹಾಸಕ್ಕೆ ಪುಸ್ತಕ ಹಿಡಿದೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಒಂದು ಹೊಸ ಆರಂಭ ಮಾಡಿಕೊಟ್ಟಿದ್ದಾರೆ. ಶುಭವಾಗಲಿ. ಇದನ್ನೇನಾದ್ರು ಕಂಟಿನ್ಯೂ ಹಾಕೊಂಡು ಹೋಗಕ್ಕೆ ನೀವಿಬ್ರು ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಪರ್ಮನೆಂಟ್ ಆಗಿ ಇಲ್ಲಿ ನಡೆಯಂಗೆ ಜನ ವಿಧಾನಸೌಧಕ್ಕೂ ಬಂದಾಗ ಆಗ್ಬೇಕು. ನಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರ ನಮ್ಮ ತಲೆ ಒಳಗಡೆ ಹೋಗೋ ರೀತಿಯಲ್ಲಿ ಅನುಕೂಲ ಆಗ್ಬೇಕು ಮುಂದಿನ ಹೊಸ ಪೀಳಿಗೆಗೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಬೇಕಾದ್ರೆ ಹಿಂದೆ ನಾನು ಲೈಬ್ರರಿ ಕಮಿಟಿ ಇತ್ತು, ಎಸ್ಟಿಮೇಟ್ ಒಂದು ಸಣ್ಣ ಕಮಿಟಿ ಇದ್ದೆ. ನಾನು ಇನ್ನೇನೆ MLA ಇದ್ದಾಗ ವಿಧಾನಸೌಧ ಕಟ್ಟಿದಾಗ ಬರೀ 3 ಕೋಟಿ ರೂಪಾಯಿ ಖರ್ಚಾಯ್ತಂತೆ. ಯಾವುದೋ ಒಂದು ರಿಪೋರ್ಟಲ್ಲಿ ಬರೆದಿದ್ರು. ಕನ್ನಂಬಾಡಿ ಕಟ್ಟುವಾಗ ನನಗೆ ಸಂಬಳವೇ ಬೇಡ ಅಂತ ಬರೆದಿದ್ರಂತೆ ಯಾರು, ವಿಶ್ವೇಶ್ವರಯ್ಯನವರು. ₹1 ಸಾಕು ಅಂತ ಏನು ಬರೆದಿದ್ರಂತೆ. ಸೊ ಹಂಗೆ ಅಂತವೆಲ್ಲ ಬೇಕಾದಷ್ಟು ಇತಿಹಾಸ ಒಟ್ಟಲ್ಲಿ ಇಂಥ ಪುಸ್ತಕಗಳು ಓದೋದ್ರಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.